ಅವರೆಲ್ಲ ಅಂಗೈ ಅಗಲ ಜಾಗವನ್ನೇ ನಂಬಿಕೊಂಡು ಬದುಕು ನಡೆಸ್ತಾ ಇದ್ರು. ಸರ್ಕಾರ ಕೊಟ್ಟಿದ್ದ 1 ಎಕರೆ ಜಾಗದಲ್ಲೇ ಬದುಕು ಕಟ್ಟಿಕೊಂಡಿದ್ರು. ಆದರೆ ಸರ್ವೆ ಅಧಿಕಾರಿಗಳು ಮಾಡಿದ ಎಡವಟ್ಟು ನೊಂದವರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಹತ್ತು ಕುಂಟೆ 5 ಕುಂಟೆ ಈ ಥರದ್ದೆಲ್ಲ ಹೋಗೈತೆ. ಜಮೀನ ನಮಗೆ ಕೊಡಬೇಕು. ನಾನಂದ್ರೆ ಇಸ ತಾಂಡು ನನ್ನ ಮಕ್ಕಳು ನಾನು ನಮ್ಮ ಯಜಮಾನ ಎಲ್ಲ ನಾವು ಹೊಲ್ದಾಗ ಜೀವ ಬಿಡ್ತೀವಿ. ಬಡವರ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಇದಕ್ಕೆ ನೋಡಿ. ಇವರಿಗೆಲ್ಲ ದಿಕ್ಕಿಲ್ಲ, ದೆಸೆ ಇಲ್ಲ. ಕಷ್ಟ ಅಂದಾಗ ಕೈ ಹಿಡಿಯೋರೂ ಇಲ್ಲ. ಸರ್ಕಾರ ಕೊಟ್ಟಿದ್ದ 1 ಎಕರೆ ಜಾಗದಲ್ಲೇ ಬದುಕು ಕಟ್ಕೊಳ್ತಿದ್ರು. ಇದೇ ಜೀವನದ ದಾರಿ ಅಂತ 10 ಕನಸು ಕಟ್ಕೊಂಡಿದ್ರು. ಆದ್ರೀಗ ಅದಕ್ಕೂ ಕೊಳ್ಳಿ ಬಿದ್ದಿದೆ. ಸರ್ಕಾರದಿಂದ ಮಂಜೂರಾಗಿದ್ದ 1 ಎಕರೆ ಜಾಗಕ್ಕೂ ಕುತ್ತು ಎದುರಾಗಿದೆ. ಸರ್ವೆಗೆಂದು ಬಂದಿದ್ದ ಅಧಿಕಾರಿಗಳು ಅಂಗೈ ಅಗಲದ ಜಾಗವನ್ನೂ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಆ ರಸ್ತೆ ಈ ರಸ್ತೆ ಅಂತ ಹೇಳಿ ದಲಿತರ ಬದುಕಲ್ಲೇ ಚೆಲ್ಲಾಟವಾಡಿದ್ದಾರಂತೆ. ದಲಿತರ ಅಂಗೈ ಅಗಲ ಜಾಗಕ್ಕೂ ಎದುರಾಗಿದೆ ಕಂಟಕ. ಸರ್ವೆ ಅಧಿಕಾರಿಗಳ ಚೆಲ್ಲಾಟಕ್ಕೆ ಬದುಕೇ ದುಸ್ತರ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಲಸಿನ ನಾಗೇನಹಳ್ಳಿ ಗ್ರಾಮ ಇವರೆಲ್ಲರ ಪಾಲಿಗೆ ಸರ್ವೆ ಅಧಿಕಾರಿಗಳೇ ವಿಲನ್ ಆಗಿದ್ದಾರೆ. ಇಲ್ಲಿರೋ 42 ದಲಿತ ಕುಟುಂಬಗಳಿಗೆ ತಲಾ 1 ಎಕರೆಯಂತೆ ಜಮೀನು ಮಂಜೂರಾಗಿತ್ತು. ಹೀಗಾಗಿ ಭೂಮಿಯಲ್ಲೇ ಬದುಕು ಕಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಕಳೆದ 4 ತಿಂಗಳ ಹಿಂದೆ ಸರ್ವೆಗೆ ಅಂತ ಬಂದ ಅಧಿಕಾರಿಗಳು ಬಡವರ ಜಮೀನಿಗೂ ಕತ್ರಿ ಹಾಕಿದ್ದಾರೆ. ಎಲ್ಲರ ಜಮೀನಿನಲ್ಲೂ ಆ ರಸ್ತೆ ಈ ರಸ್ತೆ ಅಂತ ಹೇಳಿ ಬಂಡಿ ಜಾಡು, ಕಾಲುದಾರಿ ಹಾಗೂ ರೂಢಿ ಸಾಲಿನ ಹೆಸರಿನಲ್ಲಿ ಮನ ಬಂದಂತೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಪ್ರತಿ ಕುಟುಂಬಸ್ಥರು 10 ರಿಂದ 113 ಗುಂಟೆ ಜಾಗ ಕಳ್ಕೊಂಡಿದ್ದಾರೆ. ಏಕಾಏಕಿ ಬಂದು ಏನು ಅದು ಅಧಿಕಾರನೂ ಇಲ್ಲ, ಐಡಿ ಕಾರ್ಡು ಇಲ್ಲ, ಈ ಸಂಬಂಧಪಟ್ಟಿದ್ದು ನಾನು ಬಂದಿದ್ದೀನಿ ಅಂತಲೂ ಏನೂ ಹೇಳಿಲ್ಲ. ಏಕಾಏಕಿ ಬಂದರೂ ಸರ್ವೆ ಮಾಡ್ತೀವಿ ಅಂತ ಹೇಳಿ ಎಲ್ಲರ ಕೈಲೂ ಸೈನ್ ಮಾಡಿಸ್ಕೊಂಡು ಹೋಗ್ಯಾರಿ. 10 ಕುಂಟೆ 5 ಕುಂಟೆ, ಒಬ್ಬೊಬ್ಬರಿಗೆ 20 ಕುಂಟೆ ಈ ಥರದ್ದೆಲ್ಲ ಹೋಗೈತೆ. ಒಬ್ಬೊಬ್ಬರ ಹೆಸರಿಗೆ ಪಾಣಿನೇ ಬರ್ತಾ ಇಲ್ಲ ಅಣ್ಣ. ಸರ್ಕಾರ ಅಂತ ಹೇಳಿ ಅದ್ರಾಗ ತೋರಿಸ್ತೈತಿ. ಸರ್ವೆಗೆ ಬಂದ ಅಧಿಕಾರಿಗಳು ಸ್ಕೆಚ್ ರೆಡಿ ಮಾಡಿ ಕಳ್ಳಾಟ ಆಡಿದ್ದಾರಂತೆ. ರಸ್ತೆ ಸೇರ್ಪಡೆಯ ವಿಷಯವನ್ನ ಮುಚ್ಚಿಟ್ಟು ನಿಮ್ಮ ಹೆಸರಲ್ಲಿ ಖಾತೆ ಮಾಡಿಕೊಡ್ತೀವಿ ಅಂದಿದ್ರಂತೆ. ಹೀಗಾಗಿ ಏನೂ ಅರಿಯದೆ ಪ್ರತಿಯೊಬ್ಬರೂ ಸಹಿ ಮಾಡಿದ್ದಾರೆ. ಹೀಗಾಗಿ 1 ಎಕರೆ ಜಾಗದಲ್ಲೂ 10 ರಿಂದ 13 ಗುಂಟೆ ಜಾಗ ಕೈತಪ್ಪಿ ಹೋಗ್ತಿದ್ದು ದಿಕ್ಕು ಕಾಣದಂತಾದ ಜನ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಗುಬ್ಬಿ ತಹಶೀಲ್ದಾರ್ ಬಳಿ ಹೇಳಿದ್ರೆ ಕ್ಯಾರೆ ಅಂತಿಲ್ವಂತೆ. ಮೊಬೈಲಾಗ ನೋಡಿ ಪಾಣಿ ತಕ್ಕೊಟ್ರು. ಆಮೇಲೆ ನಾನೇ ಮಾಡಿದೆ, ಪಾಣಿ ತಕ್ಕೊಟ್ರು, ಇದನ್ನ ನಂಬರ್ ಬರ್ಕೊಟ್ರು. ಹೋಗಿ ಪಾಣಿ ತೆಗಿಸ್ತೆ. ಅದ್ರಾಗೆ ನಮ್ಮದು 20 ಕುಂಟೆ ಬರೀ 22 ಕುಂಟೆ ಹೊಲ ತೋರಿಸ್ತೈತೆ 1 ಎಕರೆ ಒಳಗೆ. ಈಗ ನಮ್ಮಿಬ್ಬರು ಮಕ್ಕಳು ಕುಂಟು ಮಕ್ಕಳು, ಆಚೆ ಈಚೆಗೆ ತಿರುಗಾಡೋಕ್ಕಾಗಲ್ಲ. ನಾನೇನು ಮಾಡ್ಬೇಕು ಹೇಳ್ರಿ? ಎಲ್ಲರೂ ಬಂದು ನಮಗೆ ಸರಿಪಡಿಸಿ ಕೊಡಬೇಕು. ನಮ್ಮ ಜಮೀನ ನಮಗೆ ಕೊಡಬೇಕು. ನಾನಂದರೆ ಇಸ ತಾಂಡು ನನ್ನ ಮಕ್ಕಳು ನಾನು ನಮ್ಮ ಯಜಮಾನ ಎಲ್ಲ ನಾವು ಹೊಲ್ದಾಗ ಜೀವ ಬಿಡ್ತೀವಿ. ನಮಗೆ ಜಮೀನು ಅದು ಬಿಟ್ಟರೆ ಇನ್ಯಾವುದೂ ಜಮೀನಿಲ್ಲ. ಒಟ್ನಲ್ಲಿ ಇವರ ಪಾಲಿಗೆ ಅಂತಿದ್ದ ಅಂಗೈ ಅಗಲದ ಜಾಗವೂ ಕೈತಪ್ಪಿ ಹೋಗ್ತಿದೆ. ಅಧಿಕಾರಿಗಳ ಕಳ್ಳಾಟಕ್ಕೆ ದಲಿತ ಕುಟುಂಬಗಳು ಕಣ್ಣೀರಿಡ್ತಿವೆ. ಇನ್ನಾದರೂ ತಹಶೀಲ್ದಾರ್ ಇತ್ತ ಕಣ್ ಹಾಯಿಸ್ತಾರಾ? ಕಾದು ನೋಡಬೇಕು. ವಿಠಲ್, ನ್ಯೂಸ್ 18 ತುಮಕೂರು. ಶಿವಮೊಗ್ಗ ಹಾಗೂ ಮೈಸೂರಿನಿಂದ ಆಫ್ರಿಕಾಗೆ ಹೋದ 9 ಮಂದಿ ನರಕ ಅನುಭವಿಸ್ತಾ ಇದ್ದಾರೆ. ಗಿಡಮೂಲಿಕೆ ತರೋದಕ್ಕೆ ಹೋದವರು ಐವರಿ ಕೋಸ್ಟ್ ಪೊಲೀಸರ ಕೈಗೆ ತಗಲಾಕೊಂಡು ಕಣ್ಣೀರು ಸುರಿಸ್ತಾ ಇದ್ದಾರೆ. ಭಾರತಕ್ಕೆ ವಾಪಸ್ ಆಗೋಕ್ಕೂ ಆಗದೆ ಪರಿತಪಿಸ್ತಿದ್ದಾರೆ.